ಆಕ್ಸಿಡೆಂಟ್ ಅನ್ನೋದೊಂದೇ ಉತ್ತರ ಅನ್ಸುತ್ತೆ. ಆದ್ರೆ ಇದರಿಂದ ಕರೆಂಟ್ ತಯಾರಿಸ್ತೀವಿ ಅಂತಾರೆ ಈ ವಿದ್ಯಾರ್ಥಿಗಳು. ಅದ್ ಹೇಗೆ ಅನ್ನೋದು ನಿಮ್ಮ ಪ್ರಶ್ನೆ. ಆದ್ರೆ ಅದಕ್ಕೆ ಉತ್ತರ ಇಲ್ಲಿದೆ. ವಿಶ್ವೇಶ್ವರಯ್ಯನವರು ಜೋಗದ ಜಲಪಾತವನ್ನ ನೋಡಿ ಅಯ್ಯೋ ಎಷ್ಟೊಂದು ಶಕ್ತಿ ಹಾಳಾಗುತ್ತಿದೆಯಲ್ಲ ಎಂದೆನಿಸಿ ಶ್ರಮಿಸಿದ ಕಾರಣ ಇವತ್ತು ನಾವೆಲ್ಲ ಬೆಳಕು ಕಾಣುತ್ತಿದ್ದೇವೆ. ಇಲ್ಲಿದ್ದಾರಲ್ಲ ಈ ಹುಡುಗರದು ಕೂಡ ಒಂದರ್ಥದಲ್ಲಿ ಅಂಥದ್ದೇ ಆಲೋಚನೆ. ಇದು ಸಾಗರೋಪಾದಿಯಲ್ಲಿ ಚಲಿಸುವ ವಾಹನಗಳ ಓಡಾಟದಿಂದಲೇ ಕರೆಂಟ್ ಉತ್ಪತ್ತಿ ಆಗೋ ಹಾಗಾದ್ರೆ ಹೇಗೆ ಎಂಬ ಚಿಂತನೆ ಈ ಹುಡುಗರದು. ಇದು ಸ್ಪೀಡ್ ಬ್ರೇಕರ್ ಇದೆ, ಅದ್ರ ಕೆಳಗಡೆ ನಾವು ಸ್ಪ್ರಿಂಗ್ ಇಟ್ಟಿದ್ದೀವಿ. ಸ್ಪ್ರಿಂಗ್ ಯಾವಾಗ ವೆಹಿಕಲ್ ಮೂವ್ ಆಗುತ್ತೆ ಅದು ಕಂಪ್ರೆಸ್ ಆಗುತ್ತೆ. ಸ್ಪ್ರಿಂಗ್ ಕಂಪ್ರೆಸ್ ಆದಾಗ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಅದು ಡಿಸಿ ಜನರೇಟರ್ ಅಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ನಾವು ಜಾಸ್ತಿ ಕ್ಲೈಮೆಟಿಕ್ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಆದ್ರೆ ಏನಾದ್ರೂ ತಪ್ಪಾದ್ರೆ ನಮ್ಗೆ ಎಲೆಕ್ಟ್ರಿಸಿಟಿ ನಮ್ಗೆ ಏನ್ ಬರುತ್ತೆ ನಮ್ಗೆ ಮುಂಚೆ ಸಿಗ್ತಿರೋದು ಇವಾಗ ಸಿಗಲ್ಲ ನಮ್ಗೆ. ಆದ್ರಿಂದ ಈ ಮಾಡೆಲ್ ಇಂದ ಏನ್ ಹೇಳ್ಬೇಕು ಅಂತ ಇದೀವಿ ಅಂದ್ರೆ, ಇವಾಗ ನಮ್ಮ ಸ್ಟ್ರೀಟ್ಸ್ ಅಲ್ಲಿ ಟ್ರಾಫಿಕ್ ಜಾಸ್ತಿ ಇದರಿಂದ ಹಂಸೆಲ್ಲ ಪ್ರೊಡ್ಯೂಸ್ ನಾವು ಮಾಡಿದಾಗ ಅದು ವೆಹಿಕಲ್ಸ್ ಅದ್ರ ಮೇಲೆ ಹೋದಾಗ ನಾವು ಎನರ್ಜಿನ ಪ್ರೊಡ್ಯೂಸ್ ಮಾಡಬಹುದು. ರಸ್ತೆಯಲ್ಲಿ ವೇಗ ನಿಯಂತ್ರಿಸಲು ಹಾಕಿರುವ ಹಂಪ್ಗಳ ಅಡಿಯಲ್ಲಿ ಭಾರಿ ಗಾತ್ರದ ಸ್ಪ್ರಿಂಗ್ ಗಳನ್ನು ಅಳವಡಿಸುವುದು. ಹಂಪ್ ಮೇಲೆ ವಾಹನ ಚಲಿಸಿದಾಗ ಸ್ಪ್ರಿಂಗ್ ಮೇಲೆ ಬೀಳೋ ಒತ್ತಡವನ್ನ ಡಿ ಜನರೇಟರ್ ಸಹಾಯದಿಂದ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸೋದು. ಹಾಗೆ ಉತ್ಪತ್ತಿಯಾದ ಕರೆಂಟ್ ಪಕ್ಕದಲ್ಲಿರೋ ಬ್ಯಾಟರಿಯಲ್ಲಿ ಸಂಗ್ರಹ ಆಗುತ್ತೆ. ಅಲ್ಲಿಂದ ಆ ಕರೆಂಟ್ ಅನ್ನ ಇನ್ವರ್ಟರ್ಗೆ ಪಾಸ್ ಮಾಡಿ ಡಿಸಿ ಕರೆಂಟ್ ಅನ್ನ ಎಸಿ ಕರೆಂಟ್ ಆಗಿ ಕನ್ವರ್ಟ್ ಮಾಡೋದು. ಆ ಮೂಲಕ 230 ವೋಲ್ಟ್ಸ್ ನ ಪವರ್ ಉತ್ಪತ್ತಿ ಮಾಡಿ ಅದನ್ನ ಬೀದಿ ದೀಪಗಳು ಸೇರಿದಂತೆ ಅಗತ್ಯವಿರುವೆಡೆ ಎಲ್ಲ ಬಳಸಿಕೊಳ್ಳೋದು ಇವರ ಐಡಿಯಾ. ಹೈಯರ್ ಲೆವೆಲ್ ಅಲ್ಲಿ BA ಸ್ಟೂಡೆಂಟ್ಸ್ ಮತ್ತೆ ಬೇರೆ ಸ್ಟೂಡೆಂಟ್ಸ್ ಗಳು ಇದನ್ನ ಪ್ರಾಜೆಕ್ಟ್ ನ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಅದರಿಂದ ಇದನ್ನ ಮಕ್ಕಳಿಗೆ ಮತ್ತೆ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಗೊತ್ತಾಗ್ಬೇಕು, ಅರಿವು ಮೂಡಬೇಕು ಅನ್ನೋ ಕಾರಣದಿಂದ ಇದೊಂದು ಪ್ರಾಜೆಕ್ಟ್ ನ ನಾವು ತಗೊಂಡಿದ್ದೀವಿ. ಇತ್ತೀಚೆಗೆ ನಿರ್ದೇಶಕ ಯೋಗರಾಜ್ ಭಟ್ ತಾವು ಕಾಲೇಜಿನಲ್ಲಿದ್ದಾಗ ಇಂಥದೊಂದು ಐಡಿಯಾ ಮಾಡಿದ್ದಾಗಿ ಹೇಳಿದ್ರು. ಅದು ಸೇರಿದಂತೆ ಕೆಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಚಿಂತನೆಯನ್ನು ಎರವಲು ಪಡೆದು ಈ ವಿದ್ಯಾರ್ಥಿಗಳು ಅಚ್ಚರಿ ಮೂಡಿಸುವ ಫಲಿತಾಂಶ ತೆರೆದಿಟ್ಟಿದ್ದಾರೆ. ಇವರ ಪ್ರಯೋಗ ಮೆಚ್ಚಿ ಇಷ್ಟು ಮುಖ್ಯಸ್ಥ ಮಾಧವನ್ ನಾಯರ್ ಅವರೇ ಗ್ರೇಟ್ ಐಡಿಯಾ ಅಂತ ಪ್ರಶಂಸಿಸಿದ್ದಾರೆ. ನಾಲೆಡ್ಜ್ ಇಸ್ ಪವರ್ ಅಂತ ಹೇಳ್ತಾರೆ. ಇಲ್ಲಿ ಶಾಲೆಗೆ ಹೋಗುವ ಪುಟ್ಟ ಪುಟ್ಟ ಮಕ್ಕಳು ತಮ್ಮ ನಾಲೆಡ್ಜ್ ಅನ್ನ ಯೂಸ್ ಮಾಡಿಕೊಂಡು ಹೊಸ ಹೊಸ ಆವಿಷ್ಕಾರವನ್ನೇ ಮಾಡಿದ್ದಾರೆ. ಇವರ ಐಡಿಯಾವನ್ನ ಇಸ್ರೋ ಅಧ್ಯಕ್ಷ ಜಿ ಮಾಧವನ್ ನಾಯರ್ ಅವರೇ ಗ್ರೇಟ್ ಅಂತ ಹೇಳ್ತಾರೆ. ಅಂದ್ರೆ ಇವರ ಆವಿಷ್ಕಾರವನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸಬೇಕು ಅನ್ನೋದನ್ನ ಊಹಿಸಿ, ಅಟ್ ದಿ ಸೇಮ್ ಟೈಮ್ ಇವರ ಆವಿಷ್ಕಾರಕ್ಕೆ ಎಷ್ಟು ಮಹತ್ವವನ್ನು ನೀಡಬೇಕು ಅನ್ನೋದನ್ನ ಕೂಡ ಯೋಚಿಸಿ. ಕ್ಯಾಮರಾ ಪರ್ಸನ್ ರಾಮರಾಜ್ ಜೊತೆ ವೀರೇಂದ್ರ, ಇವು ಸುವರ್ಣ ನ್ಯೂಸ್, ಬೆಂಗಳೂರು.